ಹಾಯ್ ಫ್ರೆಂಡ್ಸ್, ನೋಡಿ ಪರಂಗಿ ಮರ ತೋರಿಸ್ತಾ ಇದ್ದೀನಿ. ಈ ಪರಂಗಿ ಮರದಲ್ಲಿ ನೋಡಿ ಇದು ಕಾಯಿಗಳು ಆಯ್ತಲ್ಲ, ಈ ಕಾಯಿಗಳು ಏನಪ್ಪ ಮಾಡಬೇಕು ನಾವು ಅಂದರೆ ಕ್ಲೀನಾಗಿ ಎಲ್ಲ ಹಣ್ಣಾದ ಮೇಲೆ ಅದರಲ್ಲಿ ಬ್ಲ್ಯಾಕ್ ಬೀಜ ಬರ್ತದೆ. ಈ ಬೀಡಿ ಸಿಗರೇಟ್ ಯಾರು ಕುಡಿತೀರೋ ಅವರು ಆ ಬ್ಲ್ಯಾಕ್ ಬೀಜವನ್ನು ತಿನ್ನಬೇಕಾಗ್ತದೆ. ಗಡ್ಡೆ ಏನಾದರೂ ಕಟ್ಟಿದರೆ ಅದು ನೋಡಿ, ಈ ವಿಡಿಯೋಗಳು ನೋಡಿ ಆಮೇಲೆ ಗೊತ್ತಾಗ್ತದೆ ನಿಮಗೆ. ಇದರಲ್ಲಿ ಫುಲ್ ಬ್ಲ್ಯಾಕ್ ಇರ್ತದೆ, ಒಂದೊಂದರಲ್ಲಿ ಬ್ಲ್ಯಾಕ್ ಕಮ್ಮಿ ಇರ್ತದೆ. ಬ್ಲ್ಯಾಕ್ ಯಾವುದರಲ್ಲಿ ಯಾವ ಮರದಲ್ಲಿ ಇರ್ತದೋ ಅದರಲ್ಲಿ ನೀವು ಏನು ಮಾಡಬೇಕಂದ್ರೆ ಬೀಜಗಳು ಕಲೆಕ್ಟ್ ಮಾಡ್ಕೊಬೇಕು. ಬೀಜಗಳು ಕಲೆಕ್ಟ್ ಮಾಡಿಕೊಂಡು ಒಂದೊಂದು ಸ್ಪೂನ್ ಬೀಜ ತಿಂದರೆ ಸಾಕು. ಆ ಪರಂಗಿ ಮರ ಕಾಯಲ್ಲಿರೋ ಇದು ಹಣ್ಣಾದ ಮೇಲೆ ಹಣ್ಣಲ್ಲೇ ಕಿತ್ಕೊಳ್ರೆ ಪರವಾಗಿಲ್ಲ, ಬೀಜ ಬೇಕಾದಂಗೆ ಸಿಗ್ತೈತೆ. ಒಂದೊಂದು ಸ್ಪೂನ್ ಆದರೆ ಸಾಕು ಒಂದು ಟೈಮ್ಗೆ. ಆ ಗಡ್ಡೆ ಕಟ್ಟಿದರೆ ಏನಾಗ್ತದೆ ಅಂದರೆ ಆ ಗಡ್ಡೆ ಕಟ್ಟಿರೋದು ಕರಗಿ ಅದು ರೀಸೆಸ್ ಮಾಡೋವಾಗ ಬಂದುಬಿಡ್ತದೆ. ಆಮೇಲೆ ಈ ಟೈಫಾಯ್ಡ್ ಜ್ವರ ಅಂತ ಬರ್ತದಲ್ಲ, ಅವರು ಟೈಫಾಯ್ಡ್ ಜ್ವರ ಇರೋರು ನೋಡಿ ಈ ಥರ ಎಲೆಗಳನ್ನ ಕಿತ್ಕೊಬೇಕಾಗ್ತದೆ. ಪರಂಗಿ ಎಲೆಗಳು ಕಿತ್ಕೊಂಡು ಇದನ್ನು ಇದು ಮಾಡ್ಕೊಬೇಕು, ಏನು ಮಿಕ್ಸಿ ಮಾಡಿಕೊಂಡು ನೀಟಾಗಿ ಒಂದು ಬಾಟ್ಲಲ್ಲಿ ಕಲೆಕ್ಟ್ ಮಾಡ್ಕೊಬೇಕು. ಗಾಜು ಬಾಟ್ಲಲ್ಲಿ ಹಾಕ್ಕೊಂಡು ಮಾಡ್ಕೊಬೇಕು. ಒಂದು ವಾರಕ್ಕಾಗಷ್ಟು, ಒಂದು ವಾರಕ್ಕಂದರೆ ಒಂದೊಂದು ದಿನಕ್ಕೆ ಒಂದೊಂದು ಸ್ಪೂನ್ ಅಂದರೆ ಒಂದು 100 ಗ್ರಾಮ್ 150 ಗ್ರಾಮ್ ಅಂದರೆ ಮಸ್ತಾಗ್ತದೆ. ಟೈಫಾಯ್ಡ್ ಯಾರೆಲ್ಲ ಇರ್ತದೆ, ಜ್ವರ ಅಂದರೆ ತಿರ್ಗಾ ಲೈಫ್ನಲ್ಲಿ ಜ್ವರ ಬರೋದಿಲ್ಲ, ವರ್ಷಕ್ಕೊಂದು ಸತಿ ಬಂದರೆ ನಾರ್ಮಲ್ ಜ್ವರ ಅದು. ನೀವು ನಿಮ್ಗಾಗಿ ನೀವು ಮಾಡ್ಕೊಬೇಕು ಅಂತ ನೋಡಿ 2 ಆಫರ್ ಹೇಳಿದ್ದೀನಿ ಇದರಲ್ಲಿ. ಬಿಡಿ ಸಿಗರೇಟ್ ಕುಡಿಯೋರ್ಗೊಂದು, ಟೈಫಾಯ್ಡ್ ಜ್ವರ ಇರೋರ್ಗೊಂದು. ಆಮೇಲೆ ಇದರಲ್ಲಿ ಕಾಯಿ ಬೇರೆ ಕೆಲಸ ಮಾಡ್ತದೆ. ಕಾಯಿ ಸಾಂಬಾರು ಮಾಡ್ಕೊಂಡು ತಿನ್ಬೋದು, ಏನು ಇದೇ ಇಲ್ಲ. ನೋಡಿ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗಾಗಿ ನೀವು.